ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತಿನಿಂದ 10 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಕುರಿತು ಚರ್ಚೆ ನಡೆಸುವ ನಿಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ. ಚಳಿಗಾಲದ ಅಧಿವೇಶನ. ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಮೊದಲನೇದಾಗಿ ಈ ಒಂದು ಅಕ್ರಮ ಅಕ್ಕಿಯ ಕುರಿತು ಸಾಕಷ್ಟು ಚರ್ಚೆಗೆ ಗ್ರಾಸ ಮತ್ತು ಇದು ಜನಮಾನಸದಲ್ಲಿ ಮತ್ತು ಎಲ್ಲರೂ ಪ್ರತಿನಿತ್ಯ ತಮ್ಮ ಕಣ್ಣಾರೆ ನೋಡುವಂಥ ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಸ್ಕ್ಯಾಮ್ ಅಂತ ಕೂಡ ಹೇಳ್ಬೋದು. ಇವತ್ತು ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಸದಸ್ಯ ಸಿ.ಟಿ. ರವಿ ಪ್ರಶ್ನೆಯನ್ನ ಕೇಳಿದ್ರು. BPL ಕಾರ್ಡುದಾರರಿಗೆ ಕೊಡುವ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಅಕ್ಕಿ ಹೊರ ದೇಶಕ್ಕೆ, ಹೊರ ರಾಜ್ಯಕ್ಕೆ ಅಕ್ರಮವಾಗಿ ಕಳಿಸಲಾಗ್ತಾ ಇದೆ. ದುಬೈನಲ್ಲಿ ಅದೇ ಅಕ್ಕಿಯನ್ನ ಪಾಲಿಶ್ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಅಕ್ಕಿ ಅಕ್ರಮವಾಗ್ತಾ ಇದೆ. ಇದನ್ನ SITಗೆ ವಹಿಸಬೇಕು ಅಂತ ಸಿ.ಟಿ. ರವಿ ಅವರು ಒತ್ತಾಯವನ್ನ ಮಾಡಿದ್ರು. ಇದಕ್ಕೆ ಸಚಿವ ಮುನಿಯಪ್ಪ ಅವರು ಉತ್ತರ ನೀಡಿ ಅನ್ನಭಾಗ್ಯ ಅಕ್ಕಿ ಹೊರ ದೇಶ, ಹೊರ ರಾಜ್ಯಕ್ಕೆ ಸಾಗಾಟ ಮಾಡ್ತಿರೋದು ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. 2025ರಲ್ಲಿ ಸುಮಾರು 485 ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. 29,603 ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಪ್ಪಳ ಕೇಸ್ CIDಗೆ ವಹಿಸಲಾಗಿದೆ. ಬಾಗಲಕೋಟೆ ಕೇಸ್ ತನಿಖೆ ಮಾಡಲಾಗ್ತಾ ಇದೆ. ಪತ್ರಕರ್ತನ ಕೊಲೆ ಆಗಿದೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ವಹಿಸಲಾಗಿದೆ. ನಮ್ಮ ಪ್ರಣಾಳಿಕೆಯಂತೆ ನಾವು 10 kg ಅಕ್ಕಿ ಕೊಡ್ತಾ ಇದ್ದೇವೆ. ಈಗ ಇಂದಿರಾ ಕಿಟ್ ಕೊಡುವ ನಿರ್ಧಾರ ಮಾಡಲಾಗಿದೆ. ಜನವರಿಯಲ್ಲಿ ಇಂದಿರಾ ಕಿಟ್ ಮಾಡ್ತೀವಿ. ಇಂದಿರಾ ಕಿಟ್ ಕೊಟ್ಟಾಗ ಅಕ್ರಮ ಅಕ್ಕಿ ಸಾಗಾಟ ತಡೆಯಬಹುದು. ಪೌಷ್ಟಿಕ ಆಹಾರ ಜನರಿಗೆ ಸಿಗೋ ವ್ಯವಸ್ಥೆ ಮಾಡ್ತೀವಿ. SIT ರಚನೆ ಅವಶ್ಯಕತೆ ಇಲ್ಲ. ಇರೋ ಕಾನ್ನಲ್ಲಿ ಅಕ್ರಮ ತಡೆಗೆ ಕ್ರಮ ವಹಿಸ್ತೇವೆ. ಅಕ್ರಮದ ಬಗ್ಗೆ ಸೀರಿಯಸ್ ಆಕ್ಷನ್ ಆಗ್ತಿದೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ತಿಳಿಸಿದ್ದಾರೆ. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಯಾದಗಿರಿ ಅಕ್ರಮದ ಕೇಸ್ CIDಗೆ ಕೊಡಲಾಗಿದೆ. ಅದರಲ್ಲಿ A1 A2 ಯಾರು ಅಂತ ನೋಡ್ಲಿ ಅಂತ ಸಿ.ಟಿ. ರವಿಗೆ ಟಾಂಗ್ ಅನ್ನ ಕೊಟ್ಟರು. ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಕ್ಕೆ ಬೋಚೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಚಿವರು ಉತ್ತರ ಕೊಡೋಕೆ ಇದ್ದಾಗ ಬೇರೆಯವ್ರು ಯಾಕೆ ಮಾತನಾಡಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಮತ್ತೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಯಾದಗಿರಿಯಲ್ಲಿ A1 A2 A3 ಬಿಜೆಪಿ ಅವರೇ, ಬಿಜೆಪಿ ಪದಾಧಿಕಾರಿಗಳು ಮಾಡಿರೋದೇ, ಬಿಜೆಪಿ ಮೆಂಬರ್ ಮಾಡಿರೋದೇ ಅಂತ ಆರೋಪವನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಮಾತಿಗೆ ಬಿಜೆಪಿ ಸದಸ್ಯರು ವಿರೋಧವನ್ನ ಮಾಡಿದ್ರು. ಸದನದಲ್ಲಿ ಗದ್ದಲ ಗಲಾಟೆ ಆಯಿತು. ಒಂದಿಷ್ಟು ವಿಚಾರಗಳು ಪ್ರಸ್ತಾಪ ಆಗಬೇಕಿತ್ತು. ಆದರೆ ಈ ಅಕ್ರಮ ಅಕ್ಕಿ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರೇ ಮಾಡಿದ್ದು ಅಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಹೇಳಿದ್ರು. ನಾನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು ಮಾತನ್ನ ಹೇಳ್ತೀನಿ. ಖರ್ಗೆ ಸಾಹೇಬ್ರೆ, ಬಡವರ ಹೊಟ್ಟೆಗೆ ಸೇರಬೇಕಾದಂತ ಅಕ್ಕಿಯನ್ನ ಯಾವುದೋ ಒಬ್ಬ ರಾಜಕೀಯ ಪಕ್ಷದ ಮುಖಂಡ ಅಲ್ಪ ಮಟ್ಟಿಗೆ ಹಣ ಕೊಟ್ಟು ಕೊಂಡುಕೊಂಡು ಅದನ್ನ ದುಬಾರಿ ಬೆಲೆಗೆ ಮಾರ್ತಿದ್ದಾನೆ. ನಿಮಗೆಲ್ಲವೂ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತಿದೆ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿಲ್ವಾ ಹಾಗಿದ್ರೆ ಆತನನ್ನ ಬಂಧಿಸಲಿಕ್ಕೆ? ಅಕ್ರಮ ಅಕ್ಕಿಯಲ್ಲಿ ಭಾಗಿಯಾದವ್ರನ್ನ ಬಂಧಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿಲ್ವಾ ಹಾಗಿದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನ್ ಮಾಡ್ತಾ ಇದೆ? ತಾಲೂಕು ಆಡಳಿತಗಳು ಏನ್ ಮಾಡ್ತಾ ಇದೆ? ಪ್ರತಿ ಜಿಲ್ಲೆಯಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಪ್ರತಿ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆ. ಪಡಿತರ ಅಕ್ಕಿಗಳು ಬಡವರ ಹೊಟ್ಟೆಗೆ ಸೇರ್ತಾ ಇಲ್ಲ, ಅವೆಲ್ಲವೂ ಕೂಡ ಮಾಫಿಯಾದವರ ಕೈ ಸೇರ್ತಾ ಇದೆ. ಆ ಮಾಫಿಯಾ ಎಷ್ಟು ದೊಡ್ಡದು ಅಂದ್ರೆ ಒಂದೊಂದು ಕ್ಷೇತ್ರಗಳಲ್ಲಿ ಇಡೀ ರಾಜಕಾರಣವನ್ನ ಆ ಮಾಫಿಯಾದವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಅಕ್ಕಿ ಮಾಫಿಯಾ ಬೆಳೆದಿದೆ. ಇವತ್ತು ನನಗೊಂದು ವಿಷಯ ಅಚ್ಚರಿ ಅನಿಸುತ್ತೆ. ಏನಪ್ಪಾ ಅಂದ್ರೆ, ಭಾರತ ವಿಶ್ವ ಗುರುವಾಗ್ತಾ ಇದೆ. ಭಾರತದ ಚಂದ್ರನ ಮೇಲೆ ಕಾಲಿಟ್ಟಿದೆ. ಭಾರತ ಮಂಗಳಯಾನ ಮಾಡೋಕೆ ಮುಂದಾಗ್ತಾ ಇದೆ. ಇಷ್ಟೆಲ್ಲ ಅಭಿವೃದ್ಧಿ ಹೊಂದಿರುವಂತಹ ದೇಶ, ಇಷ್ಟೊಂದು AI ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ತಿರುವಂತಹ ದೇಶ, ಇಷ್ಟೊಂದು ನೆಟ್ವರ್ಕ್ ಇರುವಂತಹ ದೇಶ, ಇಷ್ಟೊಂದು ಯುವಕರನ್ನ, ಇಷ್ಟೊಂದು ತಂತ್ರಜ್ಞಾನವನ್ನ ಹೊಂದಿರುವಂತಹ ದೇಶದಲ್ಲಿ ಕೇವಲ ಅಕ್ಕಿ ಕಳ್ಳರನ್ನ ಹಿಡಿಲಿಕ್ಕಾಗದಷ್ಟು ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಇಲ್ವಾ? ಅಕ್ಕಿ ಕಳ್ಳರನ್ನ ಹಿಡಿಲಿಕ್ಕಾಗದಷ್ಟು ನಮ್ಮ ಹತ್ರ ಅಷ್ಟೊಂದು ನಿಷ್ಠಾವಂತ ಪೊಲೀಸರು ಇಲ್ವಾ? ಕೇವಲ ಅಕ್ಕಿ ಕಳ್ಳರನ್ನ ಹಿಡಿಲಿಕ್ಕೆ ಯಾಕೆ ಈ ಸರ್ಕಾರ ನಿಷ್ಕಾಳಜಿ ತೋರಿಸ್ತಾ ಇದೆ ಅನ್ನೋದೇ ಇದೀಗ ಈ ರಾಜ್ಯದ ಜನರಿಗೆ ಮೂಡಿರುವಂತಹ ದೊಡ್ಡ ಪ್ರಶ್ನೆಯಾಗಿದೆ.
ಬೇರೆ ಚಾನೆಲ್ಗಳು ಕ್ವಶನ್ ಮಾಡ್ತಾವೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾತ್ರ ಈ ಒಂದು ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಬಯಸ್ತಾ ಇದೆ. ಈ ಉತ್ತರ ನಮಗಾಗಿ ಅಲ್ಲ, ಈ ರಾಜ್ಯದ ಜನರಿಗಾಗಿ ಉತ್ತರವನ್ನ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಬಡವರ ಹೊಟ್ಟೆಗೆ ಸೇರಬೇಕಾದಂತ ಅಕ್ಕಿ ಮಾಫಿಯಾಗಳ ಕೈಯಲ್ಲಿದೆ. ಮಾಫಿಯಾದವರು ಇಡೀ ಅಕ್ಕಿಯನ್ನ, ಬಡವರ ಹೊಟ್ಟೆಗೆ ಸೇರಬೇಕಾದ ಅಕ್ಕಿಯನ್ನ ತಮ್ಮ ಗೋಡಾನ್ಗಳಿಗೆ ಕಳಿಸ್ಕೊಂಡು ದುಬಾರಿ ಬೆಲೆಗೆ ಮಾರ್ತಾ ಇದ್ದಾರೆ. 10-12 ರೂಪಾಯಿ ಕೆಜಿಗೆ ಬಡವರಿಂದ ಅಕ್ಕಿಯನ್ನ ಖರೀದಿ ಮಾಡಿ ಅದೇ ಅಕ್ಕಿಯನ್ನ ಪಾಲಿಶ್ ಮಾಡಿ ದುಬೈಗೆ, ಆಂಧ್ರ, ತೆಲಂಗಾಣಗಳಿಗೆ ಸಪ್ಲೈಯನ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇಲ್ಲಿ ಯಾರು ಏನೇ ಹೇಳಿ ಇದೇನು ದೊಡ್ಡ ಗುಟ್ಟಾಗಿ ಉಳಿದಿಲ್ಲ. ಪ್ರತಿ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ಮಾರಾಟ ಆಗುತ್ತೆ. ಪ್ರತಿ ಊರಲ್ಲಿ ಕೂಡ ಅಕ್ಕಿಯನ್ನ ಬಂದು ತಗೊಂಡು ಹೋಗಿರ್ತಾರೆ. ಇದು ಪೊಲೀಸ್ ಅವರಿಗೂ ಗೊತ್ತಿದೆ, ಫುಡ್ ಇನ್ಸ್ಪೆಕ್ಟರ್ಗೂ ಗೊತ್ತಿದೆ, ಆಯಾ ತಹಶೀಲ್ದಾರ್ಗಳಿಗೂ ಗೊತ್ತಿದೆ. ಯಾಕಂದ್ರೆ ಎಲ್ಲ ಅಕ್ಕಿ ಮಾಫಿಯಾದವರು ಎಲ್ರಿಗೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಮೂಲನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಗುಟ್ಟಿಲ್ಲ. ನೀವು ಯಾವುದೇ ಜಿಲ್ಲೆಯನ್ನು ತೆಗೆದು ನೋಡಿ, ಆ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ಮಾಫಿಯಾದು ಸೇರಿದೆ. ಕೇವಲ ಇದರಲ್ಲಿ ಬಿಜೆಪಿ ಅವರು ಸೇರಿದ್ದಾರೆ. A1 A2 ಬಿಜೆಪಿ ಅವರು ಅಕ್ರಮ ಅಕ್ಕಿ ಮಾಫಿಯಾದಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನೀವು ಸದನದಲ್ಲಿ ಹೇಳಿದ್ರಲ್ಲ. ನಾನು ನಿಮಗೆ ಅನೇಕ ಉದಾಹರಣೆಗಳು ಕೊಡ್ತೀನಿ. ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡಂತ ಅನೇಕ ವ್ಯಕ್ತಿಗಳು ಕೂಡ ಈ ಪಡಿತರ ಅಕ್ಕಿ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆಯನ್ನ ಬಿಟ್ಟು ಅದನ್ನ ಪಕ್ಕಕ್ಕಿಟ್ಟು ಹೇಳೋದಾದ್ರೆ, ಯಾರೇ ಅಕ್ರಮ ಅಕ್ಕಿ ಮಾಫಿಯಾದಲ್ಲಿ ಭಾಗಿಯಾದರೂ ಕೂಡ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಬಡವರ ಹೊಟ್ಟೆಗೆ ಸೇರ್ಬೇಕಾದಂತ ಅಕ್ಕಿ ಬಡವರಿಗೆ ಸೇರ್ಬೇಕು. ಯಾವ ಶ್ರೀಮಂತ ವ್ಯಕ್ತಿ ಅಕ್ಕಿಯನ್ನ ಮಾರಾಟ ಮಾಡ್ತಾನೋ ಆತನ ಪಡಿತರ ಚೀಟಿಯನ್ನ ರದ್ದು ಮಾಡಬೇಕು. ಈ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಆವಾಗ ಮಾತ್ರ ಈ ಪಡಿತರ ಅಕ್ಕಿ ಏನಿದೆ ಈ ಒಂದು ಮಾಫಿಯಾ ನಿಲ್ಲುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಪ್ರತಿಯೊಬ್ರು ಈಗ ಸರ್ಕಾರದ ಒಂದೊಂದು ಸಲ ಸರ್ಕಾರದ ತಪ್ಪೇನು ಅಂದ್ರೆ, ಶ್ರೀಮಂತರಿಗೂ ಕೂಡ BPL ಕಾರ್ಡ್ಗಳನ್ನು ಇಶ್ಯೂ ಮಾಡುತ್ತೆ ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರನೂ ಮಾಡಿದೆ, ಬಿಜೆಪಿ ಸರ್ಕಾರನೂ ಮಾಡಿದೆ. ಶ್ರೀಮಂತರಿಗೂ BPL ಕಾರ್ಡನ್ನು ಕೊಡ್ತಾರೆ. ಆ ಶ್ರೀಮಂತರು BPL ಕಾರ್ಡನ್ನು ಪಡೆಯೋದು ಸರ್ಕಾರಿ ಯೋಜನೆಗಳ ಲಾಭ ಪಡೀಲಿಕ್ಕಾಗಿಯೇ ವಿನಃ ಈ 5 kg 10 kg ಅಕ್ಕಿಗಾಗಿ ಅಲ್ಲ ಅನ್ನೋದನ್ನ ಸರ್ಕಾರ ತಲೆಯಲ್ಲಿ ಇಟ್ಕೊಳ್ಬೇಕು. ಅಂತ ಶ್ರೀಮಂತರು ತಮ್ಮ ಮನೆಯಲ್ಲಿ ಇಂತಹ ಅಕ್ಕಿಯನ್ನ ತಿನ್ಲಿಕ್ಕೆ ಬಯಸಲ್ಲ. ಅವ್ರು ಒಳ್ಳೆ ಕ್ವಾಲಿಟಿಯ ಅಕ್ಕಿಯನ್ನ ಅವ್ರು ತಿಂತಾರೆ. ಅದಕ್ಕಾಗಿ ಈ ಅಕ್ಕಿಯನ್ನ ಊರಲ್ಲಿ ಯಾರಾದ್ರೂ ಅಕ್ಕಿ ತಗೊಳ್ಳೋಕೆ ಬಂದ್ರೆ ಅವ್ರಿಗೆ ನೇರವಾಗಿ ಮಾರ್ಬಿಡ್ತಾರೆ. ಅವರು ಆ ಅಕ್ಕಿಯನ್ನ ತಗೊಂಡು ಅಕ್ಕಿ ಮಾಫಿಯಾದವ್ರಿಗೆ ಕೊಡ್ತಾರೆ. ಅವರು ಅದನ್ನ ಪಾಲಿಶ್ ಮಾಡಿ ಬೇರೆ ಕಡೆ ಮಾರಾಟ ಮಾಡಿ. ಇಲ್ಲಿರೋದು ಸಿಂಪಲ್ ಲಾಜಿಕ್ ಇಷ್ಟೇ. ಸರ್ಕಾರ ಮೊದಲು ಮಾಡಬೇಕಾಗಿರೋದು ಶ್ರೀಮಂತರ ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡಿ ಯಾರು ನೈಜರಾಗಿದ್ದಾರೆ ಅವ್ರಿಗೆ ಕಾರ್ಡನ್ನು ಕೊಡಿ. 3-4% ಜನರಿಗೆ ನೈಜವಾಗಿರೋರಿಗೆ ರೇಷನ್ ಕಾರ್ಡ್ ಇಲ್ಲ. 5,000-4,000 ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ರೇಷನ್ ಕಾರ್ಡ್ 2 ದಿನದಲ್ಲಾಗುತ್ತೆ. ಯಾರ ಮನೆಯಲ್ಲಿ ನಿಜವಾಗಿಯೂ ಕೂಡ ರೇಷನ್ ಅಕ್ಕಿಯ ಜರೂರತ್ ಇರುತ್ತೋ, ಯಾರಿಗೆ ನೀಡಿರುತ್ತೋ ಅಂಥವ್ರಿಗೆ ನಿಜವಾಗಿಯೂ ಕೂಡ ರೇಷನ್ ಕಾರ್ಡ್ ಸಿಗಲ್ಲ. ಯಾಕಂದ್ರೆ ರೇಷನ್ ಕಾರ್ಡ್ ಇಶ್ಯೂ ಮಾಡಬೇಕಾದಾಗ ಒಂದೊಂದು ಕಾರ್ಡ್ಗೆ 5,000-6,000 ರೂಪಾಯಿ, 7,000 ರೂಪಾಯಿ, 10,000 ರೂಪಾಯಿ ಕೊಟ್ಟಂತ ಎಕ್ಸಾಂಪಲ್ಗಳು ಇದೆ. 10,000 ರೂಪಾಯಿ ಒಂದು ರೇಷನ್ ಕಾರ್ಡ್ಗೆ ಕೊಟ್ಟು ಆತ ರೇಷನ್ ಕಾರ್ಡ್ ತಗೊಂತಾನೆ. ಈ ತರ ಫ್ರೀಯಾಗಿ ಬಂದ ಅಕ್ಕಿಯನ್ನು ಅವನು ಬೇರೆ ಕಡೆ ಮಾರಾಟ ಮಾಡ್ತಾನೆ. ಯಾರಿಗೆ ನಿಜಕ್ಕೂ ಕೂಡ ಹೊಟ್ಟೆಗೆ ಅನ್ನ ಇಲ್ವೋ, ಯಾರು ಬಿಲೋ ಪೋವರ್ಟಿ ಲೈನ್ ಅಲ್ಲಿ ಇದಾರೋ, ಬಡತನ ರೇಖೆಗಿಂತ ಕೆಳಗೆ ಯಾರಿದಾರೋ ಅವರಿಗೆ ರೇಷನ್ ಕಾರ್ಡ್ ಮಾಡಿಕೊಡ್ಲಿಕ್ಕೆ ಅಧಿಕಾರಿಗಳು ಮುಂದೆ ಬರಲ್ಲ. ಅಧಿಕಾರಿಗಳಿಗೆ ಲಂಚ ಕೊಟ್ಟಾಗ ಮಾತ್ರ ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಕೊಡಲ್ಲ. ಅಂತವ್ರ ಹತ್ರ ರೇಷನ್ ಕಾರ್ಡೇ ಇರಲ್ಲ, ಅವರಿಗೆ ರೇಷನ್ ನೀಡಿರುತ್ತೆ. ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅವ್ರಿಗೆ ಅಕ್ಕಿಯ ನೀಡೇ ಇರಲ್ಲ. ಅದಕ್ಕಾಗಿ ಸರ್ಕಾರ ಮೊದಲು ಈ ಬಿಲೋ ಪವರ್ಟಿ ಲೈನ್ ಏನು ಬಡತನ ರೇಖೆ ಅನ್ನೋದನ್ನ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು. ಒಂದು ಸಲ ಮಾಡ್ತಾರೆ, ತಲೆ ಬುರುಡೆ ಇಲ್ಲದಂತ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿ ತೋರಿಸ್ತಾರೆ. ಸೈಕಲ್ ಇದ್ರು ಕಟ್ ಆಗುತ್ತೆ, ಬೈಕ್ ಇದ್ರು ಕಟ್ ಆಗುತ್ತೆ, ರೇಡಿಯೋ ಇದ್ರು ಕಟ್ ಆಗುತ್ತೆ, TV ಇದ್ರೆ ಕಟ್. ಇವತ್ತು ಮನುಷ್ಯನಿಗೆ ಬೇಕಾದ ಮೂಲಭೂತ ಅಗತ್ಯತೆಗಳು ಅವುಗಳು ಇದ್ದವರು ಕೂಡ ಬಡವರಾಗೇ ಇರ್ತಾರೆ. EMI ಕೊಟ್ಟರೆ ಒಂದು EMI ಅಲ್ಲಿ 10,000 ಒಂದು ದೊಡ್ಡ LED TVನ EMI ಅಲ್ಲಿ ಮಾಡಿಸ್ಕೊಂಡ್ರೆ ತಿಂಗಳಿಗೆ 1,500,000 ಅಷ್ಟು ಸಂಪಾದನೆ ಮಾಡುವಷ್ಟು ಭಾರತದಲ್ಲಿ ಯಾರೂ ಬಡವರಿಲ್ಲ. ಅಂಥವ್ರು ರೇಷನ್ ಕಾರ್ಡ್ ಕಟ್ ಮಾಡಿದಂಥ ಉದಾಹರಣೆಗಳಿದೆ. ನಾನು ಹೇಳೋದು ಒಂದೇ, ನೈಜವಾಗಿ ಒಂದು ಮಾನದಂಡ ಮಾಡಿ ಬಡವರು ಯಾರು, ಶ್ರೀಮಂತರು ಯಾರು, ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಅಂಥವ್ರನ್ನ ಗುರುತಿಸಿ ರೇಷನ್ ಕಾರ್ಡ್ಗಳನ್ನು ರದ್ದತಿ ಪ್ರಕ್ರಿಯೆ ಚಾಲೂ ಮಾಡಿ ಯಾರಿಗೆ ನೈಜವಾಗಿಲ್ವೋ ಅವ್ರನ್ನಕ್ಕೆ ಕೊಡುವಂಥ ಪ್ರಯತ್ನ ಮಾಡಿ. ಆವಾಗ ಮಾತ್ರ ಈ ಒಂದು ಅಕ್ಕಿ ಮಾಫಿಯಾದಲ್ಲಿ ಏನೋ ಒಂದು ಬದಲಾವಣೆ ಕಾಣಬಹುದು. ಮುಂದಿನ